ಆಲ್ರೆಡಿ ಒಂದರ ಮೇಲೆ ಒಂದರಂತೆ ಹೊಡೆತ ತಿಂದಿರುವಂಥದ್ದು ಹೋಟೆಲ್ ಉದ್ಯಮದವರು, ಕಮರ್ಷಿಯಲ್ ಸಿಲಿಂಡರ್ ಅನ್ನ ಅವಲಂಬಿಸಿರುವಂಥವರು. ಈಗ ಆಲ್ರೆಡಿ ಮತ್ತಷ್ಟು ಜಾಸ್ತಿ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇತ್ತಲ್ವಾ. ಸೊ ಅಲ್ಲಿ ಚುನಾವಣೆ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಹೊಡೆತ ಕೊಡಬಾರ್ದು, ವೋಟ್ಗಳು ಡೈವರ್ಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಹಂಗೆ ಹೋಲ್ಡ್ ಮಾಡ್ಕೊಂಡು ಬರ್ತಾ ಇದ್ರು. ಯಾವಾಗ ಚುನಾವಣಾ ಮತದಾನ ಮುಗೀತು ದಿಢೀರ್ ಅಂತ ಶುರು ಮಾಡಿದ್ರು. ನೋಡಿ, ಇದು ಬರೀ ಟ್ರೇಲರ್ ಅಂತ ಕಾಣಿಸುತ್ತೆ. ಇನ್ನು ತೈಲ ಬೆಲೆ ಎಲ್ಲ ಜಾಸ್ತಿ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಶಾಕ್ ಆಗುವ ರೀತಿಯಲ್ಲಿ ಜಾಸ್ತಿ ಆಗಿರುವಂಥದ್ದು. 100-200 ರೂಪಾಯಿ ಅಲ್ಲ, 900 ರೂಪಾಯಿ ಜಾಸ್ತಿ ಆಗಿರೋದು. 993, ಆಲ್ಮೋಸ್ಟ್ 1000 ರೂಪಾಯಿ ಜಾಸ್ತಿ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸೈಡ್ ಎಫೆಕ್ಟು, ವಾಣಿಜ್ಯ ಸಿಲಿಂಡರ್ ಬೆಲೆ ದಿಢೀರ್ ಅಂತ ಏರಿಕೆ ಆಗಿದೆ. ದಿಢೀರ್ ಅಂತ ಯಾಕೆ ಏರಿಕೆ ಆಗಿದ್ದು ಹೇಳ್ತಾ ಇದ್ನಲ್ಲ, ಪಂಚರಾಜ್ಯಗಳ ಚುನಾವಣೆ ನಡೀತಾ ಇತ್ತು, ಆ ಕಾರಣಕ್ಕೋಸ್ಕರ ಮತದಾನ ಆಗ್ಬಿಡ್ಲಿ ಅಂತ ಬರೋಬ್ಬರಿ 991 ರೂಪಾಯಿ ಏರಿಕೆ ಆಗಿದೆ. ಬಳಕೆದಾರರಿಗೆ ಬಿಗ್ ಶಾಕ್ ಇದು. 1000 ರೂಪಾಯಿ ಒಂದೇ ಸಲ ಜಾಸ್ತಿ ಮಾಡಿದ್ದಾರೆ. 9 ರೂಪಾಯಿ ಕಡಿಮೆ 1000 ರೂಪಾಯಿಗೆ 991 ರೂಪಾಯಿ ಜಾಸ್ತಿ ಆಗಿದೆ. 19 kg ಸಿಲಿಂಡರ್ ಬೆಲೆ ಈಗ 3153 ರೂಪಾಯಿ. ಮುಂಚೆ ಎಷ್ಟಿತ್ತು? 2162 ರೂಪಾಯಿ ಇದ್ದಂತ ಸಿಲಿಂಡರ್ ಬೆಲೆ 3153 ರೂಪಾಯಿ ಆಗಿದೆ. ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ಹೊಡೆತ ಬೀಳಲಿದೆ. ಸಿಲಿಂಡರ್ ಸಿಗದೆ ಈಗ ಆಲ್ರೆಡಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಹೋಟೆಲ್ಗಳು ಮುಚ್ಚೋಗಿದ್ದಾವೆ, ಎಷ್ಟೋ ಹೋಟೆಲ್ಗಳನ್ನ ಮಾರಾಟ ಮಾಡಲಾಗಿದೆ, ಎಷ್ಟೋ ಹೋಟೆಲ್ಗಳು ಆಲ್ಟರ್ನೇಟಿವ್ ಆಗಿ ಸೌದೆಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಬಾಯ್ಲರ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ, ಸಿಲಿಂಡರ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಕೆಲ ಹೋಟೆಲ್ಗಳು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬಂದಾಗ ಹೋಗಿದ್ದಾವೆ. ಸಿಲಿಂಡರ್ ಬೆಲೆ ಏರಿಕೆಯಿಂದ ಮತ್ತೆ ಶಾಕ್. ಅವ್ರಿಗೆ ಮಾತ್ರ ಶಾಕ್ ಅಲ್ಲ, ಈಗ ಹೋಗುವಂತ ಗ್ರಾಹಕರಿಗೂ ಶಾಕ್ ಕೊಟ್ಟೇ ಕೊಡ್ತಾರೆ. ಬಿಕಾಸ್ ಎಲ್ಲ ಹೊರೆ, ಎಲ್ಲ ನಷ್ಟ ಅವ್ರು ಮಾತ್ರ ಹೊತ್ಕೊಳ್ಳಲ್ಲ, ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತೆ. ಈಗ ಹೋಟೆಲ್ನಲ್ಲಿ ಊಟ ತಿಂಡಿ ಮತ್ತಷ್ಟು ದುಬಾರಿ. ಸಿಲಿಂಡರ್ ಅವಲಂಬಿತ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತ PC ರಾವ್ ಅವರು ಮಾತನಾಡಿದ್ದಾರೆ, ನೋಡೋಣ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು ಆಶಿಕ್, ಆಕ್ಚುಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ಕೊಂಡಿದ್ರು. ಎಲೆಕ್ಷನ್ ನಡೀತಾ ಇದ್ದಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರಲಿಲ್ಲ, ಯಾಕೆಂದ್ರೆ ಅದು ವೋಟಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತಿದ್ದಂತ ವಿಚಾರಣೆ. ಆದ್ರೆ ಜಾಸ್ತಿ ಆಗ್ಬೋದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಲಿರಲಿಲ್ಲ. ಎಂತ ಒಂದು ಬಿಗ್ ಶಾಕ್ ಇದು. ಇಲ್ಲಿ ಜಾಸ್ತಿ ಮಾಡಿರುವಂಥದ್ದು, ನೆಕ್ಸ್ಟ್ ಯಾವ ರೀತಿಯ ಊಟ ತಿಂಡಿಗಳ ಮೇಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಂತ ಶಾಕ್ ಅನ್ನು ಎದುರಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಖಂಡಿತ ಪೃಥ್ವಿ, ಈ ಒಂದು ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಹೆಚ್ಚು ಕಮ್ಮಿ 1000 ರೂಪಾಯಿ ಅಂದರೆ 993 ರೂಪಾಯಿಯಷ್ಟು ಏರಿಕೆಯಾಗಿರುವಂಥದ್ದು ಬೆಂಗಳೂರಿನಲ್ಲಿ. ಇದು 3153ಕ್ಕೆ ಒಟ್ಟಾರೆ ಕಮರ್ಷಿಯಲ್ ಗ್ಯಾಸ್ನ 19 kg ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಏರಿಕೆಯಾಗಿರುವಂಥದ್ದು. ಇದು ಸಹಜವಾಗಿ ಊಟ ಅಂದರೆ ಆಹಾರ ಪದಾರ್ಥಗಳ ಬೆಲೆಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಕಳೆದ 4-5 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಒಂದು 400ರಿಂದ 500 ರೂಪಾಯಿವರೆಗೆ ಹಂತವಾಗಿ ಏರಿಕೆಯಾಗಿತ್ತು. ಇದೀಗ ಏಕಾಏಕಿಯಾಗಿ 1000 ರೂಪಾಯಿ ಏರಿಕೆ ಆಗಿರುವಂಥದ್ದು ಹೋಟೆಲ್ ಉದ್ಯಮಿಗಳಿಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿರುವಂಥದ್ದು. ಸೊ ಇದು ಯಾವ ಥರದ ಹೊಡೆತ ಕೊಟ್ಟಿದೆ ಅನ್ನೋದನ್ನ ಇಲ್ಲಿ ಹೋಟೆಲ್ ಉದ್ಯಮಿಗಳ ಮಾತಾಡ್ಸೋಣ. ಸರ್, ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ 1000 ರೂಪಾಯಿ ಅಂತ. ಖಂಡಿತ ಇವತ್ತು ಬೆಳಗ್ಗೆ ಯಾಕಂತೇಳಿ 100-200 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಒಂದು ಏಜೆನ್ಸಿಯವರು ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ಏಕಾಏಕಿ 1000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಒಂದು 2-3 ದಿವಸದ ಹಿಂದೆನೂ ನಮಗೆ ಈ ಒಂದು ಮಟ್ಟದಲ್ಲಿ ಇರಲ್ಲ ಅಂತ ಒಂದು 200 ರೂಪಾಯಿ ಜಾಸ್ತಿ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಎಲೆಕ್ಷನ್ ಮುಗೀತು. ಖಂಡಿತ ಎಲೆಕ್ಷನ್ ಮುಗೀತು. ಕಳೆದ ಒಂದು 10 ವರ್ಷದಲ್ಲಿ ಪ್ರಥಮ ಬಾರಿಗೆ ಒಂದು 1000 ರೂಪಾಯಿ ಏರಿಕೆ ಮಾಡ್ತಿದ್ದಾರೆ ಏಕಾಏಕಿ.
ಇದು ಒಂದು ದೊಡ್ಡ ಹೊರೆ ಅಂತಾನೆ ನಮ್ಗೆ ಹೇಳ್ಬೋದು ಹೋಟ್ಲವರಿಗೆ. ಊಟದ ರೇಟ್ ಏನಾದ್ರು ಆಹಾರದ ರೇಟ್ ಏನಾದ್ರು ಜಾಸ್ತಿ ಮಾಡ್ತೀರಾ ಸರ್? ಯಾಕಂದ್ರೆ ಇಲ್ಲ ₹1,000 ಅಂತ ಇಲ್ಲ ಸರ್ಕಾರಗಳು ಪ್ರತಿನಿತ್ಯ ಮಾಡ್ಬೋದು, ಅಥವಾ ಪ್ರತಿ ಇನ್ನೊಂದು 10 ದಿವಸ ಬಿಟ್ಟು ಇನ್ನೊಂದು ₹500 ಮಾಡ್ಬೋದು. ನಾವು ಆ ರೀತಿ ಗ್ರಾಹಕರಿಗೆ ಹೊರೆ ಮಾಡ್ಲಿಕ್ಕೆ ಆಗಲ್ಲ. ಕಳೆದ ಒಂದು ತಿಂಗಳ ಹಿಂದೆನೇ ನಾವು ₹1-2 ಜಾಸ್ತಿ ಮಾಡಿದೀವಿ. ಪ್ರತಿ ಬಾರಿ ಇವರು ಒಂದು 15 ದಿವಸಕ್ಕೆ ಮತ್ತೆ ₹500 ಮಾಡ್ತಾರೆ. ನಾವು ಆ ರೀತಿ ಗ್ರಾಹಕರನ್ನ ಕಳ್ಕೋಬೇಕಾಗತ್ತೆ. ಆ ರೀತಿ ನಾವು ಗ್ರಾಹಕರಿಗೆ ಹೊರೆ ಹಾಕ್ಲಿಕ್ಕೆ ಆಗಲ್ಲ. ನೋಡೋಣ, ಕಾದು ನೋಡ್ತಾ ಇದೀವಿ. ನಮ್ಮ ಒಂದು ಕಷ್ಟ ನಷ್ಟಗಳು ಈ ರೀತಿಯಾಗಿ ಒಂದು ನಷ್ಟ ಆಗುತ್ತೆ, ಆದರೂ ಒಂದು ಅನುಭವಿಸ್ಕೊಂಡು ನಾವು, ಯಾಕಂದ್ರೆ ಗ್ರಾಹಕರನ್ನ ದೃಷ್ಟಿ ನೋಡಬೇಕಾಗತ್ತೆ. ಅಂದ್ರೆ ನಿಮ್ಮ ಸಂಘದ ಗೌರವಾಧ್ಯಕ್ಷರು ಪಿ ಸಿ ರಾವ್ ಅವರು ಹೇಳ್ತಾ ಇದ್ರು, ಕನಿಷ್ಠ ಏರಿಕೆ ಮಾಡಿದ್ರೆ ನಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ನಿಜ, ಕನಿಷ್ಠ ಪಕ್ಷ 18% GST ಏನಿದೆ ಅದನ್ನಾದ್ರೂ ನಮಗೆ ಕನ್ಸೆಷನ್ ಕೊಡಿ ಅಂತ. ಹೌದು, ಇದನ್ನ ಹಲವಾರು ಬಾರಿ ಒಂದು ಪ್ರತಿ ವರ್ಷನೂ ನಾವು ಒಂದು ಬಜೆಟಲ್ಲಿ ಹೇಳ್ತಾ ಇದ್ವಿ. ಮತ್ತೆ GST ಕೌನ್ಸಿಲ್ ಮೀಟಿಂಗಲ್ಲಿ 18% ಯಾಕೆ ಹಾಕ್ತಾ ಇದ್ದೀರಾ, ಕಮರ್ಷಿಯಲ್ಗೂ ಡೊಮೆಸ್ಟಿಕ್ಗೂ ಯಾವ ರೀತಿ ಒಂದು ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಅದನ್ನು ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆನೂ ಸರ್ಕಾರ ಯಾವುದೇ ಒಂದು ಗಮನ ಹರಿಸಿಲ್ಲ. ಈ ರೀತಿಯಾಗಿ ಒಂದು 18% ಕಮ್ಮಿ ಮಾಡಿದಾಗ ಸಿಲಿಂಡರ್ ರೇಟ್ ಕಡಿಮೆ ಆಗುತ್ತೆ, ಅದನ್ನೂ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಏನಂದ್ರೆ ಅವರಿಗೆ ನಾವು ಕೊಟ್ಟಷ್ಟು ನಾವು ಮಾಡಿದಷ್ಟು ರೇಟ್ ತೊಗೊಂಡು ನೀವು ಅಡುಗೆ ಮಾಡಿ ಅನ್ನೋ ಒಂದು ಮನೋಭಾವನೆ ಇದೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಮ್ಗೆ ಕಷ್ಟ ಆಗುತ್ತೆ. ಈ ಬೇರೆ ಬೇರೆ ಒಂದು ಆಪ್ಷನ್ನು, ಕಟ್ಟಿಗೆ ಒಲೆ ಅಥವಾ ಎಲೆಕ್ಟ್ರಿಕಲ್ಲು ಅಥವಾ ಡೀಸೆಲು, ಈ ರೀತಿಯಾಗಿ ನಾವು ಮೊರೆ ಹೋಗಬೇಕಾಗುತ್ತೆ ಹೋಟೆಲ್ ಉದ್ಯಮದಾರರು. ಇಲ್ಲಾಂದ್ರೆ ಈ 4,000 ಸಿಲಿಂಡರ್ ಕೊಟ್ಟು 3,500 ಸಿಲಿಂಡರ್ ಕೊಟ್ಟು ಹೋಟೆಲ್ ನಡೆಸೋದೇ ಕಷ್ಟ ಆಗುತ್ತೆ. ಸರ್, ಆಲ್ರೆಡಿ ₹2,000 ₹1,900 ರೇಟ್ ಇದ್ದಾಗಲೇ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ₹5,000-6,000 ಕಮರ್ಷಿಯಲ್ ಗ್ಯಾಸ್ ಇತ್ತು. ಈಗ 3,000 ಚಿಲ್ಲರೆ ಆಗಿರೋದ್ರಿಂದ 7,000-8,000 ಹೋಗುವಂತ ಸಾಧ್ಯತೆ ಇದೆ. ಖಂಡಿತ ನೀವು ಒಂದು 5-6 ಸಾವಿರ ರೂಪಾಯಿ ಕೊಟ್ಟರು ಇವತ್ತು ಹೋಟ್ಲು ನೀವು ರನ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಗ್ಯಾಸು 4-5 ಸಿಲಿಂಡ್ರು ಪ್ರತಿ ಹೋಟ್ಲಿಗೆ ಬೇಕು. ಅಂದರೆ ಕನಿಷ್ಠ ಪಕ್ಷ 4,000-5 ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಒಂದು ಹಣ ಎತ್ತಿಡಬೇಕಾಗುತ್ತೆ. ಒಂದು ತಿಂಗಳಿಗೆ ₹1.5 ಲಕ್ಷ ನಾವು ಹೆಚ್ಚುವರಿಯಾಗಿ ಹಣನ ಯಾವ ರೀತಿ ಭರಿಸಬೇಕಾಗುತ್ತೆ ಅಂತ ಒಂದು ಪ್ರಶ್ನೆ ಆಗುತ್ತೆ. ಅದ್ರ ಬಿಟ್ಟು ಈಗ ನಾವು ದರ ಏರಿಕೆ ಮಾಡಿದರೆ ಗ್ರಾಹಕರಿಗೆ ಹೊರೆ ಆಗುತ್ತೆ, ಅದನ್ನು ಮಾಡೋಕ್ಕಾಗಲ್ಲ. ಕಳೆದ ಒಂದು ತಿಂಗಳ ಹಿಂದೆನೇ ನಾವು ₹1-2 ಜಾಸ್ತಿ ಮಾಡಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಕಟ್ಟಿಗೆ ಒಲೆ ಈ ರೀತಿಯಾಗಿ ನಾವು ಮೊರೆ ಹೋಗಬೇಕಾಗುತ್ತೆ. ಚುನಾವಣೆ ಮುಗಿಯೋವರೆಗೂ ಸುಮ್ಮನೆ ಇತ್ತು ಕೇಂದ್ರ ಸರ್ಕಾರ. ಈಗ ಇನ್ನೇನು ಎಲ್ಲ ಪೋಲಿಂಗ್ ಎಲ್ಲ ಮುಗಿದ ತಕ್ಷಣ ಏಕಾಏಕಿಯಾಗಿ ಏರಿಕೆ ಮಾಡ್ತು. ಎಲ್ಲ ಸರ್ಕಾರ ಜನ ಏನಂದರೆ ಇವತ್ತು ಬುದ್ಧಿವಂತರಾಗಬೇಕಾಗುತ್ತೆ. ಸರ್ಕಾರಗಳು ನಡೆಸಬೇಕಾದ್ರೆ ಅವರ ಒಂದು ಇಮೇಜು ಮತ್ತು ಅವರ ಒಂದು ಇದನ್ನು ನೋಡ್ತಾ ಇರ್ತಾರೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲ ಟ್ಯಾಕ್ಸ್ಗಳನ್ನು ನಮಗೆ ಜಾಸ್ತಿ ಮಾಡ್ತಾರೆ. ಮತ್ತು ಯಾವ್ಯಾವ ಉದ್ಯಮದ ಮೇಲೆ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅದೇ ರೀತಿ ಮಾಡ್ತಾರೆ. ಆದ್ದರಿಂದ ನಾವು ಜನ ಓಟ್ ಹಾಕಬೇಕಾದ್ರೆ ಜನಪರವಾದ ಮತ್ತು ಜನರಿಗೆ ಹೊರೆ ಆಗದಿರುವಂಥ ಒಂದು ಸರ್ಕಾರಕ್ಕೆ ನಾವು ಬೆಂಬಲಿಸಬೇಕಾಗುತ್ತೆ. ಇದಿಷ್ಟು ಪೃಥ್ವಿ ಹೋಟೆಲ್ ಉದ್ಯಮಿಗಳ ಮಾತು. ನಾವಿಲ್ಲಿ ನೋಡ್ಬೋದು, ಪ್ರತಿದಿನ 3-4 ಈ ಮೊದಲಿಗೆ ಈ ಒಂದು ಸಮಸ್ಯೆ ಆಗೋದಕ್ಕೂ ಮೊದಲಿಗೆ ಸುಮಾರು 5-6 ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡಲಾಗ್ತಾ ಇತ್ತು ಈ ಒಂದು ರೆಸ್ಟೋರೆಂಟ್ನಲ್ಲಿ. ಆದರೆ ಈ ಒಂದು ಯುದ್ಧದ ವಾತಾವರಣ, ಗ್ಯಾಸ್ನ ಅಭಾವ ಶುರುವಾದ ಮೇಲೆ ಅದು 3ಕ್ಕೆ ಇಳಿತು. ಈಗ ಮತ್ತೆ ಏರಿಕೆಯಾಗಿದೆ. ಸೊ ಪ್ರತಿದಿನ ಕೂಡ ನಾವು ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ ಹೆಚ್ಚು ಕಮ್ಮಿ ನಾವು ₹3,000 ಅಂತಂದ್ರೂ ಕೂಡ ₹10,000, 9,000 ಚಿಲ್ಲರೆ, ₹10,000 ಹೆಚ್ಚು ಕಮ್ಮಿ ನಾವು ಪ್ರತಿದಿನ ಹೆಚ್ಚು. ಈಗ ₹1,000 ಏರಿಕೆ ಆಗಕ್ಕೂ ಮುಂಚೆನೆ ಈ ಒಂದು ರೇಟ್ ಇದ್ದಂತ ಟೈಮ್ನಲ್ಲಿ ₹5,000-6,000 ಕೊಟ್ಟು ಒಂದೊಂದು ಸಿಲಿಂಡರ್ ತಗೊಳ್ತಾ ಇದ್ರು. ಈಗ ಮತ್ತೆ ₹1,000 ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಬ್ಲಾಕ್ ಮಾರ್ಕೆಟ್ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ರೇಟು. ಅದರ ಜೊತೆಗೆ ಈ ಸಣ್ಣ ಪುಟ್ಟ ಹೋಟೆಲ್ನವರ ಕತೆ ಏನು ಅಂತ ಪಾಪ ICUನಲ್ಲಿ ಇಟ್ಟಂತಾಗಿತ್ತು ಗ್ಯಾಸ್ ಸಿಗದಿರುವಂತ ಹಿನ್ನೆಲೆಯಲ್ಲಿ. ಈಗ ಹೋಟ್ಲೆ ಮುಚ್ಚಿಬಿಡ್ಬೇಕೇನೋ ಈ ರೀತಿಯಾಗಿ ಜಾಸ್ತಿಯನ್ನ ಮಾಡ್ಕೊಳ್ತಾ ಹೋದ್ರೆ ಅನಿವಾರ್ಯವಾಗಿ ಊಟ ತಿಂಡಿ ರೇಟನ್ನು ಜಾಸ್ತಿ ಮಾಡಲೇಬೇಕಾಗಿದೆ. ಅವ್ರ ಮೇಲೆ ಬೀಳ್ತಾ ಇರುವಂತ ಹೊರೆಯನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂದ್ರೆ ಬೇರೆ ಆಪ್ಷನ್ಸೇ ಇಲ್ಲ ಅವ್ರಿಗೂ. ಹೌದು, ಖಂಡಿತ ಪೃಥ್ವಿ. ಒಂದ್ ಕಡೆ ಈ ಗಾರ್ಡನ್ ಹೋಟೆಲ್ಗಳು ಅಥವಾ ಪಂಚತಾರ ಹೋಟೆಲ್ಗಳು ಅಥವಾ ಈ ತರದ ರೆಸ್ಟೋರೆಂಟ್ಗಳೆಲ್ಲ ಒಂದ್ ಕಡೆಗಾದ್ರೆ, ಈ ಬೀದಿ ಬದಿ ಹೋಟೆಲ್ಗಳ ಸಂಖ್ಯೆಯು ಕೂಡ ಬೆಂಗಳೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದೆ. ಅವ್ರಿಗೆಲ್ಲ ಬಹುದೊಡ್ಡ ಶಾಕ್ ಇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗಾಗಲೇ ₹300, ₹400 ಏರಿಕೆ ಆದಂತ ಸಂದರ್ಭದಲ್ಲೇ ಬಹುತೇಕ ಮಂದಿ ಹೋಟ್ಲ್ಗಳನ್ನ ಬಂದ್ ಮಾಡಿ ಬೇರೆ ಬೇರೆ ಕೂಲಿ ಕೆಲಸಗಳಿಗೆ ಹೋಗುವಂತ ದೃಶ್ಯಗಳನ್ನು ನಾವು ಬೆಂಗಳೂರಿನಲ್ಲಿ ನೋಡಿದ್ವಿ. ಈಗ ಏಕಾಏಕಿಯಾಗಿ ₹1,000 ಏರಿಕೆ ಮಾಡೋದು ಅಂತಂದ್ರೆ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಅವರು ಈಗ ಬದುಕ್ತಾ ಇರುವಂತದ್ದು. ಅಂದ್ರೆ ₹300-400 ಏರಿಕೆ ಆದಂತ ಸಂದರ್ಭದಲ್ಲೇ ಅವರು ಮಾರಾಟ ಮಾಡುವಂತ ಆಹಾರ ಪದಾರ್ಥಗಳ ಬೆಲೆ, ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ₹40 ಒಂದು ರೈಸ್ ಬಾತ್ ಸಿಗ್ತಾ ಇದ್ರೆ ಈಗ ಅದರ ಬೆಲೆ ₹60-70 ಆಗಿದೆ. ಏಕಾಏಕಿ ₹20-30 ಬೀದಿ ಬದಿಗಳಲ್ಲೇ ಜಾಸ್ತಿ ಮಾಡಿದ್ದಾರೆ. ಈಗ ₹1,000 ಅಂತಂದ್ರೆ ಅವರು ಒಂದು ರೈಸ್ ಬಾತಿಗೆ ಸುಮಾರು ₹90-100 ಪಡಿಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಏನು ಎದುರಾಗ್ತಾ ಇರುವಂತದ್ದು. ಇದು ಜನಸಾಮಾನ್ಯರ ಮೇಲೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಒಂದು ಹೊತ್ತಿಗೆ ಒಂದು ರೈಸ್ ಬಾತಿಗೆ ₹100 ಖರ್ಚು ಮಾಡಬೇಕು ಅಂತಂದ್ರೆ ಪ್ರತಿದಿನ 3 ಹೊತ್ತು ಹೊರಗಡೆ ತಿನ್ನುವಂತ ವ್ಯಕ್ತಿ ಆತ ₹600-700 ದುಡಿತಾನೆ ಅಂತಂದ್ರೆ ಆತನ ದುಡಿಮೆಯ ಬಹುಪಾಲು ವೆಚ್ಚವನ್ನ ಆಶಿಕ್ ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರಾಗಿರುವಂತ ಪಿ ಸಿ ರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್.
ನಮಸ್ಕಾರ. ಜಾಸ್ತಿ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ Good morning ಇತ್ತು, ಇಲ್ಲ ಅಂತ ಅಂತಲ್ಲ. ಹೇಳ್ತಾ ಇಲ್ಲ. ಈ ರೀತಿಯಾಗಿ ಜಾಸ್ತಿ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಬಿಗ್ ಶಾಕ್ ಇದು ನಿಮ್ಮ ಹೋಟೆಲ್ ಮಾಲೀಕರಿಗೆ ಅದೇ ಎಲ್ಲರಿಗೂ ಕೂಡ. ನಾನು ಯಾರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇಲ್ಲ, ಬ್ಯಾಡ್ ಮಾರ್ನಿಂಗ್ ಅಂತಲೇ ಹೇಳ್ತಾ ಇದ್ದೇನೆ. ಚುನಾವಣೆ ಮುಗಿದ ತಕ್ಷಣ ಸುಮಾರು 990 ರೂಪಾಯಿ ಬಹುದೊಡ್ಡ ಏರಿಕೆ ಆಗಿದೆ. ಇದು ನಮಗೆ ಬಹುದೊಡ್ಡ ಶಾಕೇ ಆಗಿದೆ. ಈ ರೀತಿ ಬೆಲೆ ಏರಿಸಿ ನಮ್ಮೆಲ್ಲ ದೊಡ್ಡ ಹೊರೆ ಹಾಕಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ಖಂಡಿತ ಅನಿವಾರ್ಯವಾಗಿ ಬೆಂಗಳೂರು ನಗರದಲ್ಲಿ ತಿಂಡಿ ಬೆಲೆಗಳನ್ನು ಏರಿಸಲೇಬೇಕಾಗುವಂತ ಪರಿಸ್ಥಿತಿ ಬಂದಿದೆ. ಇದು ಅನಿವಾರ್ಯವಾಗ್ತದೆ. ಆದ್ರೂ ಇಷ್ಟು ದೊಡ್ಡ ಹೊರೆ ಹಾಕಬಾರ್ದಿತ್ತು. ಯಾಕಂದ್ರೆ ನಮಗೆ ಬೆಲೆ ಏರಿಸುವುದು ಪ್ರಮುಖ ಅಲ್ಲವೇ ಅಲ್ಲ. ಇದು ಗ್ರಾಹಕರ ಮೇಲೆ ನಮ್ಮ ಹಾಕಿದಂತ ಹೊರೆ ಜನಸಾಮಾನ್ಯರಿಗೂ ತೊಂದರೆ ಆಗ್ತದೆ ಮುಂದಿನ ದಿನಗಳಲ್ಲಿ. ಹಂಗನ್ಬಿಟ್ಟು ನಷ್ಟದಲ್ಲಂತೂ ನಡೆಸೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ ಹೊಡ್ತಾ ತಿಂತಾ ಇದೀರಾ. ಮೊದಲೇ ಗ್ಯಾಸ್ ಸಿಗ್ತಾ ಇಲ್ಲ. ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ 2,000 ರೂಪಾಯಿ ಇದ್ದು 5,000 to 6,000 ರೂಪಾಯಿ ಮಾರ್ತಾ ಇದಾರೆ. ಹೇಗಿದೆಲ್ಲ ಪಾಪ ಎಷ್ಟೋ ಹೋಟೆಲ್ಗಳು ಐಸಿಯುನಲ್ಲಿ ಇದಾವೆ ಅಂತ ಕಾಣಿಸುತ್ತೆ. ಹೌದು, ಬೆಲೆಗಳು ಎಲ್ಲದರಲ್ಲೂ ಬೆಲೆ ಏರ್ತಾ ಇದೆ. ಅದರ ಜೊತೆ ಇದು ಒಂದು ದೊಡ್ಡ ಗ್ಯಾಸ್ ಅಭಾವ, ಅದರ ಜೊತೆ ಗ್ಯಾಸಿಗೆ ಅತಿಯಾದ ರೇಟು, ಇವೆಲ್ಲ ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಬಂದೊದಗುತ್ತದೆ. ನಮ್ಮ ತಿಂಡಿ ಬೆಲೆಯನ್ನು ಯಾವ ರೀತಿ ಎಷ್ಟು ಮಟ್ಟಿಗೆ ಹೆಚ್ಚಿಸಬೇಕು ಅನ್ನೋದೇ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ನೋಡಿ ಸಮಜಾಯಿಸ್ಕೊಂಡು ಆದಷ್ಟು ಬೇಗ ಎಲ್ಲರೂ ತಿಂಡಿ ಬೆಲೆಯನ್ನು ಏರಿಸಲಿದ್ದಾರೆ ಅವರವರ ಪ್ರಮಾಣದ ಪ್ರಕಾರ. ಹೀಗಿದ್ದರೂ ಸರ್ಕಾರ ಕೂಡ ನಮ್ಮ ಕಮರ್ಷಿಯಲ್ ಗ್ಯಾಸ್ ಮೇಲೆ 18% GST ಹಾಕಿದ್ದಾರೆ. ಅದನ್ನು ತಕ್ಷಣ ರಿವರ್ಸ್ ಮಾಡಬೇಕು. ಡೊಮೆಸ್ಟಿಕ್ ಗ್ಯಾಸ್ ಇದ್ದಂಗೆ 5% ನಮ್ಗೆ ಮಾಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಅದೇ ರೀತಿ 600 ರೂಪಾಯಿ ಕಡಿಮೆ ಆಗುತ್ತೇನೋ ನಿಮ್ಗೆ. ಅದನ್ನು ತೆಗಿಬೇಕು ಆದಷ್ಟು ಬೇಕು. ಈ ಸಂದರ್ಭದಲ್ಲಿ GST ಸಂಗ್ರಹಣೆ ಮಾಡಬೇಕಾಗಿಲ್ಲ. ಇದು ನಮ್ಮದು ಎಸೆನ್ಷಿಯಲ್ ಸರ್ವಿಸ್. ಕಮರ್ಷಿಯಲ್ ಗ್ಯಾಸ್ ಅನ್ನು ಎಲ್ಲರೂ ಎಸೆನ್ಷಿಯಲ್ ಸರ್ವಿಸ್ ಜಾಗದಲ್ಲಿ ಉಪಯೋಗಿಸುದು. ಹಾಸ್ಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ಜನಸಾಮಾನ್ಯರು, ಮಧ್ಯಮ ಮತ್ತೆ ಸಣ್ಣ ಹೋಟೆಲ್ಗಳಿಗೆ ಬಹುದೊಡ್ಡ ಹೊಡೆತ ಆಗ್ತದೆ. ಸ್ಟಾರ್ ಹೋಟೆಲ್ಗಳಿಗೆ ಇದರ ಬಗ್ಗೆ ಅಷ್ಟು ಚಿಂತನ ಮಂಥನ ಮಾಡಬೇಕಾಗಿಲ್ಲ. ಮಧ್ಯಮ ಮತ್ತೆ ಸಣ್ಣ ಹೋಟೆಲು, ಹಾಸ್ಟೆಲ್ಸ್, PGಗಳು ಎಲ್ಲರಿಗೂ ಇದು ಬಹುದೊಡ್ಡ ಹೊಡೆತ ಆಗ್ತದೆ. ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಯಾರು ಪ್ರಧಾನಿ ಆದ್ರೂ ಅಷ್ಟೇ, ಅಧಿಕಾರಕ್ಕೆ ಬರಕ್ಕೂ ಮುಂಚೆ ಒಂಥರ ನಾಟಕ, ಅಧಿಕಾರಕ್ಕೆ ಬಂದ್ಮೇಲೆ ಒಂಥರ ನಾಟಕ. ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಷ್ಟೇ. ನೋಡೋಣ ಸರ್, ಈಗೆಲ್ಲ 18% ಆದ್ರೂ ಕಡಿಮೆ ಮಾಡಿ ಅಂತ ಕೇಳ್ತಾ ಇದ್ದಾರೆ GST ಅನ್ನ. ಅದ್ರ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ. ಯೋಚನೆ ಮಾಡೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರೆ ಒಂಥರ ಒಂದು ಹಂತದಲ್ಲಿ ನಿಮ್ಗೊಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ ರೇಟು. ಧನ್ಯವಾದ PC ರಾವ್ ಅವರೇ, News 18 ಜೊತೆ ಮಾತನಾಡಿದಾಗ.